Hi friends, welcome back to my YouTube ಚಾನಲ್. ಇವಾಗ ನಾನು ವೆಜಿಟೇಬಲ್ ಪಲಾವ್ ಮಾಡೋದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಮನೆಯಲ್ಲಿ ಎಲ್ಲ ತರಕಾರಿ ಇದ್ದರೆ ತರಕಾರಿ ನೋಡಿದರೆ ವೆಜಿಟೇಬಲ್ ಪಲಾವ್ ಮಾಡಬೇಕು ಅನಿಸುತ್ತೆ ಅನ್ನೋರು ಲೈಕ್ ಮಾಡಿ. ಇವಾಗ ನೋಡಿ ನಾನು ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ. ವೆಜಿಟೇಬಲ್ಸ್ ಒಂದು ಟೊಮೆಟೊ ತೊಗೊಂಡಿನಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ, ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ, ಫ್ಲವರ್ ಗಡ್ಡೆ ತೊಗೊಂಡಿನಿ, ಮತ್ತು ಒಂದು 2 ಗಜ್ರಿ ತೊಗೊಂಡಿನಿ, ಮತ್ತು ಪೊಟ್ಯಾಟೊ ತೊಗೊಂಡಿನಿ 2, ಮತ್ತು ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಮತ್ತೆ ನಾನು 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆ ಹಾಕೊಳ್ತೀನಿ, 1 ಸ್ಪೂನ್ ಸಾಸಿವೆ ಹಾಕೊಳ್ತೀನಿ, ಕರಿಬೇವು ಹಾಕೊಳ್ತಾ ಇದ್ದೀನಿ, ಇಲ್ಲಿ ನೋಡಿ ಚಕ್ಕೆ ತಗೊಂಡಿನಿ, ದಾಲ್ಚಿನಿ, ನಾನು ಒಂದ್ ನಾಲ್ಕು ಲವಂಗ, 4 ಮೆಣಸಿನ್ಕಾಯಿ ಇದರಲ್ಲಿ ಕುಟ್ಟಿದ್ದೀನಿ, ನಾನು ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಪಲಾವ್ ಎಲೆ ಹಾಕ್ತಿದ್ದೀನಿ. ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನ ಹಾಕೊಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹತ್ರ ಅದನ್ನ ವಿಡಿಯೋ ಶೂಟ್ ಮಾಡಕ್ಕೆ ಅದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇನ್ನೂ ಇಲ್ಲ. ಅದಕ್ಕಾಗಿ ವಿಡಿಯೋ ಕ್ವಾಲಿಟಿ ಸರಿಯಾಗಿ ನಿಮಗೆ ಅನಿಸದೇ ಇರಬಹುದು. ಸಪೋರ್ಟ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಇವಾಗ ಇದನ್ನೆಲ್ಲ ಸ್ವಲ್ಪ ಬೈಯೋ ತರ ಚಮಚೆ ಈ ತರ ತಿರ್ಗಾಡ್ತಿರುತ್ತೆ.
ಇವಾಗ ನೋಡಿ ನಾನು 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮತ್ತೆ ಪಲಾವ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದ್ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ, ಟರ್ಮರಿಕ್ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಬೇಕು. ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ತೀನಿ. ಅಕ್ಕಿನ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ಸ್ ಇನ್ನೂ ಭಾಳ ಕಡಿಮೆ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ ವಿಡಿಯೋ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದಿಲ್ಲ ಅದೇ ಪಾತ್ರೆಗೆ ನೀರ್ ಹಾಕೋತಿದ್ದೀನಿ. ಯಾಕಂದ್ರೆ ಅದ್ರೊಳಗೆ ಇನ್ನೂ ಅಕ್ಕಿ ಇದ್ದು ಅದನ್ನೆಲ್ಲ ವಾಪಸ್ ಎಲ್ಲ ಬರ್ಲಿ ಅಂತ ಆ ಪಾತ್ರೆಯಲ್ಲಿ ನೀರ್ ಹಾಕೊಂಡಿದ್ದೆ. ಇಲ್ಲಿ ನೋಡಿ ಮತ್ತೆ ನಾನು 1 ಗ್ಲಾಸ್ ನೀರ್ ಹಾಕೋತೀನಿ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, 3 ಗ್ಲಾಸ್ ನೀರ್ ಹಾಕಿನಿ 1 ಗ್ಲಾಸ್ ಅಕ್ಕಿಗೆ. ಇವಾಗ ನೋಡಿ ಒಂದ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು, ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಇದು ಒಂದ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ, ಬೊಗೋಣಿಯಲ್ಲಿ. ಇದ್ರ ಮೇಲೆ ನಾನೊಂದು ಪ್ಲೇಟ್ನ ಮುಚ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು. 10 to 15 ಮಿನಿಟ್ಸ್, 10 ರಿಂದ 15 ನಿಮಿಷ ಮುಚ್ಕೊಂಡಿ. ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಮುಚ್ಚಿರೋದಂತ ತೆಗ್ದಿದ್ದೀನಿ. ಇವಾಗ ಈ ತರ ಆಗಿದೆ. ಇವಾಗ ಒಂದ್ಸಲ ತಿರ್ಗಾಡಿಸ್ತೀನಿ ಇದನ್ನ. ಬುಡಕ್ ನೀರಿದ್ರೆ ಇನ್ನೊಂದ್ ನಿಮಿಷ ಹಾಗೆ ಬಿಡ್ತೀನಿ. ವೆಜ್ ಪಲಾವ್ ಆಲ್ಮೋಸ್ಟ್ ರೆಡಿ ಆಗಿದೆ. ಅಂದ್ರೆ ಎಲ್ಲಾ ತರಕಾರಿ ಒಂದೇ ಸೈಡ್ ಕುತ್ಬಿಟ್ಟಿರ್ತಾವ, ಅದ್ರ ಸಂಬಂಧ ಇದು ಈ ತರ ತಿರುಗಾಡ್ಬೇಕು. ಇವಾಗ ನಾನು ಇನ್ನೂ 1 ನಿಮಿಷ ಹಾಗೆ ಮುಚ್ಕೊಳ್ತಾ ಇದ್ದೀನಿ ಇದನ್ನ. ನೋಡಿ ಫ್ರೆಂಡ್ಸ್, ನಮ್ ಪಲಾವ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಮ್ಮದು ಪಲಾವ್ ರೆಡಿ ಆಗಿದೆ. ಹೇಗಿದೆ ಅಂತ ನೋಡಿ. ಇಷ್ಟ ಆಗಿದ್ರೆ ವಿಡಿಯೋ, ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.